ಆಶ್ಚರ್ಯ ಸೂಚಕ ಚಿಹ್ನೆ ಉದ್ಧರಣ. ಓಂ ಶ್ರೀ ಗಾಯತ್ರಿ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಕೈಗಳಿಂದ ಊಟ ಮಾಡುವ ಹಿಂದಿನ ವಿಧಾನ ಸನಾತನ ಸಂಸ್ಕೃತಿಯಲ್ಲಿನ ಅನೇಕ ವಿಷಯಗಳು ವಿಲಕ್ಷಣ ಮತ್ತು ಅಸಾಮಾನ್ಯವಾಗಿ ತೋರುತ್ತದೆ, ಆದರೆ ನಾವು ಒಮ್ಮೆ ಅದರ ಆಳಕ್ಕೆ ಇಳಿದರೆ ಆಶ್ಚರ್ಯಕರವಾದ ಅನೇಕ ವಿಷಯಗಳು ಸಿಗುತ್ತದೆ ಮತ್ತು ವಿಶಾಲವಾದ ಜ್ಞಾನ ವೈದಿಕ ಸಂಸ್ಕೃತಿಯಲ್ಲಿ ಅಡಗಿದೆ. ಬಹಳ ಜನರು ಕೈಗಳಿಂದ ತಿನ್ನುವುದು ಅನಾರೋಗ್ಯಕರ ಮತ್ತು ಅಸಹ್ಯಕರ ಎಂದು ಭಾವಿಸುತ್ತಾರೆ. ಆದರೆ ಕೈಗಳಿಂದ ಆಹಾರ ತಿನ್ನುವುದರ ಸಂಬಂಧ ಕೇವಲ ದೇಹದೊಂದಿಗೆ ಮಾತ್ರವಲ್ಲ, ಮನಸ್ಸಿನ ಮತ್ತು ಆತ್ಮದೊಂದಿಗೆ ಕೂಡ ಇದೆ. ಈಗ ಇದರ ಲಾಭಗಳು. ನಮ್ಮ ಪ್ರಾಚೀನ ಸಂಪ್ರದಾಯದಲ್ಲಿ ಕೈಗಳಿಂದ ತಿನ್ನುವ ಅಭ್ಯಾಸ ಮುದ್ರಾ ಭಂಗಿಗಳಿಂದ ಪಡೆಯಲಾಗಿದೆ ಮತ್ತು ಇದು ಹಿಂದೂ ಧರ್ಮದ ಹಲವು ಅಂಶಗಳಲ್ಲಿ ವ್ಯಾಪಿಸಿದೆ. ನಮಗೆ ತಿಳಿದಂತೆ ಮುದ್ರೆಗಳನ್ನು ಯೋಗ ಮತ್ತು ಧ್ಯಾನಗಳಲ್ಲಿ ಬಳಸುತ್ತೇವೆ. ಹಲವು ಶಾಸ್ತ್ರೀಯ ನೃತ್ಯಗಳಲ್ಲಿ ಕೈ ಭಂಗಿಗಳು ಮುಖ್ಯವಾಗಿವೆ. ವೈದಿಕ ಜ್ಞಾನದ ಪ್ರಕಾರ ನಮ್ಮ ಕೈ ಮತ್ತು ಕಾಲುಗಳು 5 ಅಂಶಗಳನ್ನು ಒಳಗೊಂಡಿದೆ. ಅವು ಆಕಾಶ, ಗಾಳಿ, ಅಗ್ನಿ, ನೀರು ಮತ್ತು ಭೂಮಿ. ಕೈಗಳಿಂದ ತಿನ್ನುವ ಅಭ್ಯಾಸವನ್ನು ಆಯುರ್ವೇದದಲ್ಲಿ ಸಹ ಪ್ರಸ್ತಾಪಿಸಿದ್ದಾರೆ. ಆಯುರ್ವೇದದ ಪ್ರಕಾರ ಕೈಯ ಬೆರಳುಗಳು ಪಂಚತತ್ವಗಳಲ್ಲಿ ಒಂದನ್ನು ಹೊಂದಿರುತ್ತದೆ. ಹೆಬ್ಬೆರಳು ಅಗ್ನಿ, ತೋರುಬೆರಳು ವಾಯು, ಮಧ್ಯಬೆರಳು ಆಕಾಶ, ಉಂಗುರ ಬೆರಳು ಭೂಮಿ, ಕಿರಿಬೆರಳು ನೀರು. ಮಾನವನ ಜೀರ್ಣಾಂಗ ವ್ಯವಸ್ಥೆಗೆ ಹೋಗುವ ಮೊದಲು ಆಹಾರವನ್ನು ಬೆರಳುಗಳು ಜೀರ್ಣಕಾರಿ ರೂಪಕ್ಕೆ ರೂಪಾಂತರಗೊಳಿಸುತ್ತವೆ. ಸುಧಾರಿತ ಜೀರ್ಣಕ್ರಿಯೆ ರುಚಿ ತಿನ್ನುವ ಸಂತೋಷ, ರುಚಿಯನ್ನು ಹೆಚ್ಚಿಸುತ್ತದೆ. ಕೈಗಳಿಂದ ತಿನ್ನುವುದರಿಂದ ಸುವಾಸನೆ ಮತ್ತು ಉತ್ತಮ ಭಾವನೆ ಇರುತ್ತದೆ. ಚರ್ಮವು ಆಹಾರದ ಬಿಸಿ, ಮೃದುತ್ವದ ಭಾವವನ್ನು ಮೆದುಳಿಗೆ ಕಳಿಸುತ್ತದೆ ಮತ್ತು ಇದು ಆಹಾರ ಜೀರ್ಣಿಸುವ ಜೀರ್ಣರಸಗಳ ಉತ್ಪಾದನೆಯನ್ನು ಪ್ರಚೋದಿಸುತ್ತದೆ. ಕೈಯಿಂದ ತಿನ್ನುವುದರಿಂದ ಆಹಾರದ ಬಿಸಿ ಗೊತ್ತಾಗುತ್ತದೆ ಮತ್ತು ಇದರಿಂದ ಬಾಯಿ ಸುಡುವುದು ತಪ್ಪುತ್ತದೆ. ಕೆಲವರ ನಂಬಿಕೆಯ ಪ್ರಕಾರ ಕೈಯಿಂದ ಆಹಾರ ಬಾಯಿಗೆ ಹೋಗುವಾಗ ಶುದ್ಧವಾಗುತ್ತದೆ. ಇದೇ ತರಹದ ಸಂಪ್ರದಾಯವನ್ನು ಇತರ ಧರ್ಮಗಳಲ್ಲೂ ಪಾಲಿಸುತ್ತಾರೆ. ಅವರು ಊಟಕ್ಕೆ ಮೊದಲು ಕೈಯನ್ನು ಆಹಾರದ ಮೇಲೆ ಇಡುತ್ತಾರೆ. ಇದರ ಹಿಂದಿನ ತತ್ವವೇನೆಂದರೆ ಆಹಾರದಲ್ಲಿ ಧನಾತ್ಮಕ, ಋಣಾತ್ಮಕ, ನೋವುಗಳು, ಭಾವನೆಗಳು, ಆಲೋಚನೆಗಳು ಮುಂತಾದ ಬಾಹ್ಯ ಶಕ್ತಿಗಳಿರುತ್ತದೆ. ಇವು ತರಕಾರಿ ಮಾರಾಟಗಾರರು, ಅಂಗಡಿಯವರು, ಅಡಿಗೆಯವರು ಹೀಗೆ ಹಲವರಿಂದ ಹರಿದು ಬಂದಿರುತ್ತದೆ. ಹೀಗೆ ಮನುಷ್ಯನ ಆತ್ಮಶಕ್ತಿಗೆ ಹಾನಿಯುಂಟು ಮಾಡುವ ಶಕ್ತಿಗಳಿಂದ ಕೈ ಆಹಾರವನ್ನು ಶುದ್ಧೀಕರಿಸುತ್ತದೆ. ಇದೇ ತರಹದ ಅನುಭವವನ್ನು ವಿದೇಶಗಳಿಂದ ಬರುವ ಜನರು ಅನುಭವಿಸುತ್ತಾರೆ. ಅವರು ಫೋರ್ಕ್ ಮತ್ತು ಚಮಚಗಳಿಂದ ಊಟ ಮಾಡುವಾಗ ಉಸಿರುಗಟ್ಟುವಿಕೆ ಮತ್ತು ಋಣಾತ್ಮಕ ಭಾವನೆಗಳು ಉಂಟಾಗುತ್ತದೆ. ಅದೇ ಅವರು ಕೈಯಿಂದ ಊಟ ಮಾಡುವುದರಿಂದ ದಿವ್ಯವಾದ ಸುಂದರ ಭಾವನೆ ಬರುತ್ತದೆ. ನಮ್ಮ ಚರ್ಮದಲ್ಲಿ ನಾರ್ಮಲ್ ಫ್ಲೋರಾ ಎನ್ನುವ ಜೀವಾಣುಗಳಿರುತ್ತವೆ. ಇವುಗಳು ಮನುಷ್ಯರಿಗೆ ಹಾನಿಕಾರಕವಲ್ಲ, ಆದರೆ ಅವುಗಳು ಹೊರಜಗತ್ತಿನ ಹಾನಿಕಾರಕ ಜೀವಾಣುಗಳಿಂದ ರಕ್ಷಿಸುತ್ತದೆ. ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಬಾಯಿ, ಗಂಟಲು, ಕರಳುಗಳು ಮುಂತಾದ ದೇಹದ ಭಾಗಗಳಲ್ಲಿ ನಾರ್ಮಲ್ ಫ್ಲೋರಾ ಎನ್ನುವ ಜೀವಾಣುಗಳನ್ನು ಬೆಳೆಸುವುದು ಅಗತ್ಯವಾಗಿದೆ. ಚಮಚಗಳಿಂದ ಊಟ ಮಾಡುವ ಅಭ್ಯಾಸದಿಂದ ಜೀರ್ಣಾಂಗದಲ್ಲಿ ನಾರ್ಮಲ್ ಫ್ಲೋರಾದ ವ್ಯವಸ್ಥೆ ಹಾಳಾಗಬಹುದು. ಇದರಿಂದ ಹೊರಗಿನ ಹಾನಿಕಾರಕ ಜೀವಾಣುಗಳಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ. ಕರಾಗ್ರೆ ವಸತೆ ಲಕ್ಷ್ಮೀಃ ಕರಮಧ್ಯೆ ಸರಸ್ವತಿ. ಕರಮೂಲೇತು ಗೋವಿಂದ ಪ್ರಭಾತೆ ಕರದರ್ಶನಂ. ಹಲವಾರು ಶಾಲೆಗಳಲ್ಲಿ, ಮಠ ಮಂದಿರಗಳಲ್ಲಿ, ನಿತ್ಯ ಅನ್ನದಾನ ಮಾಡುವ ಸ್ಥಳಗಳಲ್ಲಿ, ಮಕ್ಕಳಿಗೆ ಅನ್ನಪೂರ್ಣೆಯ ಸ್ತೋತ್ರವನ್ನು ಅಥವಾ ಇತರ ಸ್ತೋತ್ರಗಳಿಂದ ನಮಗೆ ಅನ್ನವನ್ನು ನೀಡಿದ ಆ ಶಕ್ತಿಗೆ, ಪ್ರಕೃತಿಗೆ ನಮಿಸುವ ವಂದಿಸುವ ಕೃತಜ್ಞತೆಯನ್ನು ನೀಡುವ ಸಂಪ್ರದಾಯ ನಮ್ಮ ಸನಾತನ ಧರ್ಮದಲ್ಲಿದೆ. ಊಟ ಮಾಡುವುದಕ್ಕೂ ಮೊದಲು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಲಂಬಗೆರೆ. ಈ ರೀತಿ ಸ್ತೋತ್ರವನ್ನು ಮಾಡಿ ನಮಿಸಿ ಅನ್ನವನ್ನು ದೇವರೆಂದು ತಿಳಿದು ಪ್ರಾರ್ಥಿಸಿಯೇ ಊಟ ಮಾಡುತ್ತಾರೆ. ಕೆಲವೊಂದು ಪಂಥದವರು ಚಿತ್ರಾಹುತಿಯನ್ನು ನೀಡುವ ಕ್ರಮ ಇದೆ. ಊಟಕ್ಕೆ ಕುಳಿತಾಗ ಚಿತ್ರಾಹುತಿ ನೀಡುವ ಕ್ರಮ. ಊಟವನ್ನು ಒಂದು ಯಜ್ಞ ಎಂದು ಭಾವಿಸಿ ಪಂಡಿತರಿಂದ ಒಬ್ಬ ಸಾಮಾನ್ಯ ಗೃಹಸ್ಥರಾದಿಯಾಗಿ ಊಟದ ಪದ್ಧತಿ ಹೀಗಿರುತ್ತದೆ. ಭೋಜನ ಸ್ವೀಕಾರಕ್ಕೂ ಮೊದಲು 01 ಪರಿಶಿಂಚನೆ. ಎಲ್ಲಾ ಪದಾರ್ಥವನ್ನು ಬಡಿಸಿದ ನಂತರ ಮೊದಲು ಕೈಯಲ್ಲಿ ನೀರು ತೆಗೆದುಕೊಂಡು ಗಾಯತ್ರಿ ಮಂತ್ರದಿಂದ ಪ್ರೋಕ್ಷಣೆ ಮಾಡುವುದು. ಓಂ ಭೂರ್ಭುವಃ ಸ್ವಃ ಸತ್ಯಂ ತ್ವರ್ತೇನ ಪರಿಶಿಂಚಾಮಿ ಹಗಲಿಗೆ, ಋತ್ವಾ ಸತ್ಯೇನ ಪರಿಶಿಂಚಾಮಿ ರಾತ್ರಿಗೆ, ವಿಷ್ಣುರನ್ನಂ ರಕ್ಷಸ್ವ. ಈ ಮಂತ್ರ ಹೇಳಿಕೊಂಡು ಪ್ರದಕ್ಷಿಣಾಕಾರವಾಗಿ ಬಾಳೆಎಲೆಯ ಸುತ್ತ ವೃತ್ತಾಕಾರದಲ್ಲಿ ನೀರು ಸುತ್ತುಗಟ್ಟುವುದು. ಇದುವೇ ಪರಿಶಿಂಚನೆ. 02 ಹವಿಸ್ಸು ಸಮರ್ಪಣೆ. ಬಾಳೆ ಎಲೆಯ ಬಲ ಭಾಗದಲ್ಲಿ ಪ್ರಾರಂಭ ಮಾಡಿ ಯಮಾದಿ ದೇವತೆಗಳಿಗೆ ಹವಿಸ್ಸು ಸಮರ್ಪಣೆ. 01 ಓಂ ಚಿತ್ರಾಯ ಸ್ವಾಹ. 02 ಓಂ ಚಿತ್ರಗುಪ್ತಾಯ ಸ್ವಾಹ. 03 ಓಂ ಯಮಾಯ ಸ್ವಾಹ.
04 ಓಂ ಯಮಧರ್ಮಾಯ ಸ್ವಾಹ. ಈ 4 ಮಂತ್ರದಿಂದ ಕೆಳಗಿನಿಂದ ಮೇಲಕ್ಕೆ ಉದ್ದ ನೆಟ್ಟಗೆ ಸಾಲಾಗಿ 4 ಸಲ ಕಿಂಚಿತ್ತನ್ನಿಡುವುದು. 01 ಚಿತ್ರಾಯ ನಮ. 02 ಚಿತ್ರಗುಪ್ತಾಯ ನಮ. 03 ಯಮಾಯ ನಮ. 04 ಯ ಮಧರ್ಮಾಯ ನಮ. ಈ 4 ಮಂತ್ರದಿಂದ ಕೆಳಗಿನಿಂದ ಮೇಲಕ್ಕೆ ಉದ್ದ ಸಾಲಾಗಿ 4 ಕಡೆಗಳಲ್ಲಿಟ್ಟ ಅನ್ನದ ಮೇಲೆ ಕಿಂಚಿತ್ ನೀರು ಬಿಡುವುದು. 03 ಪ್ರಾರ್ಥನೆ. ಬಲ ಕೈಲಿ ನೀರು ಹಿಡಿದುಕೊಂಡು ಈ ಕೆಳಗಿನ ಮಂತ್ರ ಪ್ರಾರ್ಥನೆ ಅಭಿಮಂತ್ರಣೆ ಮಾಡಿ ಆ ನೀರನ್ನು ಶಬ್ದ ಮಾಡದೆ ಕುಡಿಯಬೇಕು. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಉತ್ತಿಷ್ಠ. ಲೋಹಿತ, ಪಿಂಗಲಾಕ್ಷ, ಅಜಪುರುಷ, ಅಮೃತಋಷಿ, ಸತ್ಯೋದೇವತಾ, ಗಾಯತ್ರಿ ಛಂದಃ. ಅಮೃತೋಪಸ್ತರಣಮಸಿ ಸ್ವಾಹ. 04 ಅನ್ನಪ್ರಾಶನ. ಓಂ ಪ್ರಾಣಾಯ ಸ್ವಾಹ. ಓಂ ಅಪಾನಾಯ ಸ್ವಾಹ. ಓಂ ಯಾನಾಯ ಸ್ವಾಹ. ಓಂ ಉದಾನಾಯ ಸ್ವಾಹ. ಓಂ ಸಮಾನಾಯ ಸ್ವಾಹ. ಅನ್ನದ ಗುಳುನುಂಗುವುದು. ಈ ಮೇಲಿನ ಮಂತ್ರದಿಂದ ಒಂದೊಂದು ಮಂತ್ರಕ್ಕೂ ಸ್ವಲ್ಪ ಸ್ವಲ್ಪ ಅನ್ನವನ್ನು ಭಕ್ಷಿಸುವುದು. 05 ಆಪೋಷಣ. ಊಟಾದ್ಮೇಲೆ ಆಪೋಷಣ. ಬಲ ಕೈಗೆ ನೀರು ಹಾಕಿಕೊಂಡು ಈ ಮಂತ್ರ ಹೇಳಿ ಕುಡಿಯುವುದು. ಅಮೃತಾಪಿಧಾನಮಸಿ ಸ್ವಾಹ. ಈ ಕ್ರಮವು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ಎಲ್ಲ ವರ್ಗದವರು ಮಾಡಬಹುದು. ಲೋಕಃ ಸಮಸ್ತಃ ಸುಖಿನೋ ಭವಂತು.